ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಾವು ಯೂಟ್ಯೂಬ್ ಬ್ಯಾನರ್ ಅಪ್ಲೋಡ್ ಮಾಡೋದು ಅಂತ. ಲಾಸ್ಟ್ ಟೈಮ್ ನಾವು ಹೇಗೆ ಬ್ಯಾನರ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ವಿ. ಇವಾಗ ಬನ್ನಿ ನೋಡೋಣ ಹೇಗೆ ಅಪ್ಲೋಡ್ ಮಾಡೋದು ಅಂತ ನೋಡೋಣ. ಸ್ವಲ್ಪನೂ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಎವ್ರಿ ಪಾಯಿಂಟ್ ಈಸ್ ಸೋ ಇಂಪಾರ್ಟೆಂಟ್. ಒಂದು ಸ್ಕಿಪ್ ಮಾಡಬೇಡಿ, ಯಾಕಂದರೆ ಅದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಆಗಿದೆ. ಬೇಗ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಇವಾಗ ಕ್ರೋಮ್ ಬ್ರೌಸರಿಂದ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬ್ಯಾನರ್ ಅಪ್ಲೋಡ್ ಮಾಡೋದು ಅಂತ. ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಐಕಾನ್ ಇದೆಯಲ್ಲ, URL ನಾವು studio.youtube.com ಅಂತ ಕಂಪ್ಲೀಟಾಗಿ ಟೈಪ್ ಮಾಡಬೇಕು. ನಾವು ಅಲ್ಲಿ ಟೈಪ್ ಮಾಡಿದ ತಕ್ಷಣ ಬರುತ್ತಲ್ವ, ಅದು ಯಾವುದು ಸೆಲೆಕ್ಟ್ ಮಾಡಬಾರ್ದು. studio.youtube.com ಅಂತಲೇ ಟೈಪ್ ಮಾಡಬೇಕು. ಮಾಡಾದಮೇಲೆ ಸರ್ಚ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ನೋಡಿ, ಇದು ನೀವು ಏನೇನು ಅಪ್ಲೋಡ್ ಮಾಡಿರ್ತಾರಲ್ಲ, ನಿಮ್ಮ ರೀಲ್ಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಲಾಂಗ್ ವೀಡಿಯೋಸ್ ಎಲ್ಲ ಈ ಥರ ಬರುತ್ತೆ. ಇದನ್ನು ನೀವು ಡೆಸ್ಕ್ಟಾಪ್ ಸೈಟಲ್ಲಿ ಇಟ್ಕೋಬೇಕು. ಇವಾಗ ಮೇಲೆ ಇಲ್ಲಿ 3 ಡಾಟ್ಸ್ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಬರುತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು ಡೆಸ್ಕ್ಟಾಪ್ ಸೈಟ್ ಅಂತ. ಇದನ್ನು ನಾವು ಓಕೆ ಮಾಡ್ಕೋಬೇಕು. ಯಾಕಂದರೆ ಹಾಗಿದ್ದರೆ ಮಾತ್ರ ನಮಗೆ ಈಸಿಯಾಗಿ ಅಪ್ಲೋಡ್ ಮಾಡ್ಬೋದು, ಇಲ್ಲಾಂದರೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ಈ ಥರ ಒಂದು ಇಂಟರ್ಫೇಸ್ ನೋಡಿ. ಹೀಗೆ ಓಕೆ, ಇವಾಗ ಓಪನ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ನೀವು ನೋಡ್ಬೋದು ನೋಡಿ, ಇಲ್ಲಿ ಕಸ್ಟಮೈಸ್, ಇದನ್ನು ನಾವು ಕಸ್ಟಮೈಸ್ ಆಪ್ಷನ್ ಅಂತ ತೋರಿಸ್ತಾ ಇದ್ದೀನಲ್ಲ, ಅದನ್ನು ನಾವು ಕಸ್ಟಮೈಸ್ ಅಂತ ಹೇಳ್ತೀವಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಕೆಳಗಡೆ ಬಂದುಬಿಟ್ಟು ನಿಮ್ಮ ಲೋಗೋ ಇದೆ, ಇದು ನೋಡಿ ನನ್ನ ಫೋಟೋ ಇದೆ, ಅದು ಲೋಗೋ. ಮೇಲೆ ಬಂದುಬಿಟ್ಟು ನೋಡಿ, ಇದು ಎಲ್ಲೆಲ್ಲಿ ನೀವು ನೋಡ್ಬೋದು ಅಂದರೆ ಫೋನಲ್ಲಿ ನೋಡ್ಬೋದು, ಲ್ಯಾಪ್ಟಾಪಲ್ಲಿ ನೋಡ್ಬೋದು, ನಿಮ್ಮ PC ಯಲ್ಲಿ ನೋಡ್ಬೋದು. ಇಲ್ಲಿ ಚೇಂಜ್ ಅಂತ ಬಂದಿದೆ ಅಲ್ವಾ, ಚೇಂಜ್ ಮಾಡ್ಬೋದು ಇಲ್ಲ ರಿಮೂವ್ ಮಾಡ್ಬೋದು. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕಾಗಿ ನಾನು ಚೇಂಜ್ ಅಂತ ಮಾಡ್ತೀನಿ. ಇಲ್ಲಿ ಬರುತ್ತೆ, ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಅಲ್ಲಿಂದ ನೀವು ಯಾವ್ದು ಮಾಡ್ಬೇಕು ಅಂದ್ಕೊಂಡಿದ್ರೋ, ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಡನ್ ಅಂತ ಇದೆ, ಇದು ಕೆಳಗಡೆ ತೊಗೊತೀನಿ ಸ್ವಲ್ಪ ಮೇಲೆ. ಇಲ್ಲಿ ನೋಡಿ ಡನ್ ಅಂತ ಇದೆ, ಡನ್ ಅಂತ ಕೊಡಿ. ಅದಾದಮೇಲೆ ತಕ್ಷಣ ನಿಮಗೆ ಅದಲ್ಲಿ ಹೋಗುತ್ತೆ. ಮೇಲೆ ನೋಡಿ ಪಬ್ಲಿಷ್ ಅಂತ ಕಾಣಿಸ್ತಾ ಇದೆ, ಝೂಮ್ ಮಾಡಿ ತೋರಿಸಿ ನೋಡಿ, ಅಲ್ಲಿ ಪಬ್ಲಿಷ್ ಇದೆಲ್ಲ, ಅಲ್ಲಿ ಓಕೆ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಪಬ್ಲಿಷ್ ಆಗೋಕ್ಕೆ. ಅದಾದಮೇಲೆ ಪಬ್ಲಿಷ್ ಆದಮೇಲೆ ನಿಮಗೆ ಕೆಳಗಡೆ ಬರುತ್ತೆ ಗೋ ಟು ಚಾನಲ್ ಅಂತ. ಅದ್ರ ಮೇಲೆ ನೋಡಿ ಇವಾಗ ಬಂತು, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅದು ಅಪ್ಲೋಡ್ ಆಗಿ ಬರುತ್ತೆ ನೋಡಿ, ಈ ಥರ ಬರುತ್ತೆ ಅಲ್ವಾ. ನೀವು ಆವಾಗಲೇ ಲಾಸ್ಟ್ ವೀಡಿಯೋದಲ್ಲಿ ಲೆಫ್ಟ್ ಮತ್ತು ರೈಟ್ ನೀವೇನು ಟೈಪ್ ಮಾಡಿದರೆ ಅದು ಕಟ್ ಆಗ್ತಾಯಿತ್ತು. ಇದು ಮಧ್ಯದಲ್ಲೇ ಮಾಡಿದ್ದಕ್ಕೆ ಇದು ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ಇವಾಗ ನೀವು ತಿಳ್ಕೊಂಡ್ರಲ್ವಾ ಹೇಗೆ ಯೂಟ್ಯೂಬ್ ಚಾನಲ್ಗೆ ನಮ್ಮ ಬ್ಯಾನರ್ನ ಅಪ್ಲೋಡ್ ಮಾಡೋದು ಅಂತ. ಐ ಹೋಪ್ ನೀವು ಕಲ್ತ್ಕೊಂಡಿದ್ದೀರಾ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.